ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಶಕುಂತಲಾ ಅವರು ನ್ಯೂಸ್ ನೋಡ್ತಾ ಕೂತಿರ್ತಾರೆ. ತಡರಾತ್ರಿಯಲ್ಲಿ ಹುದುಗಿಟ್ಟ ಹುಡುಗಿ ಅಪಹರಣಕ್ಕೆ ಯತ್ನ. ಕಾಳಿವೇಷ ಧರಿಸಿದ್ದ ಮಹಿಳೆಯಿಂದ ಯುವತಿಯ ರಕ್ಷಣೆ. ಸಿನಿಮೆಯ ರೀತಿಯಲ್ಲಿ ಫೈಟ್ ಮಾಡಿದ ದಿಟ್ಟ ಮಹಿಳೆ ಅಂತ ಬರ್ತಾ ಇರುತ್ತೆ. ಆಗ ಭಾರ್ಗವಿ ಕಸ ಗುಡಿಸ್ತಾ ಬರ್ತಾಳೆ. ನಿರ್ಮಲ ಬಂದು ಸೋಫಾ ಮೇಲೆ ಕೂತ್ಕೋತಾರೆ. ಇಷ್ಟು ಸಣ್ಣ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡ್ತಾರೆ, ಏನೇ ಆಗಲಿ ದೇವ್ರ ಹಾಗೆ ಬಂದು ಎಲ್ಲರನ್ನ ಕಾಪಾಡಿಬಿಟ್ಲು ಅಂತಾರೆ ಶಕುಂತಲಾ. ಹೌದತ್ತೆ, ಇದು ನಿಜವಾಗ್ಲೂ ನೀವು ಹೇಳ್ತಿರೋ ಹಾಗೆ ದೇವಿ ಸ್ವರೂಪನೇ ಇರಬೇಕು. ಮುಖಕ್ಕೆ ಮಸಿ ಬಳಿದು ಸರಿಯಾಗಿ ಪಾಠ ಕಲಿಸಿದಾಳೆ ಅಂತಾರೆ ನಿರ್ಮಲಾ. ಕಾಳಿ ವೇಷದಲ್ಲಿದ್ದ ಮಹಿಳೆನು ಯಾರು ಅಂತ ನ್ಯೂಸಲ್ಲಿ ಹೇಳುವಾಗ ಕಾಳಿ ಇಂಟ್ರೆಸ್ಟಿಂಗ್ ಇದೆ ಅಲ್ವಾ ಅತ್ತೆ? ಒಂದೇ ಹುಡುಗಿ ಅಷ್ಟು ಜನನ ಹೊಡೆದು ಸೋಲ್ಸೋದು ಅಂತಂದರೆ ಏನು ಸುಮ್ಮನೆನಾ ಅಂತಾಳೆ ಬೃಂದಾ. ಹೌದು, ಒಂದು ಹೆಣ್ಣು ಇನ್ನೊಂದು ಹೆಣ್ಣನ್ನು ಕಾಪಾಡಿದಾಳಲ್ಲ, ದೇವ್ರವಳನ್ನು ಚೆನ್ನಾಗಿಟ್ಟಿರಲಿ ಅಂತಾರೆ ಶಕುಂತಲಾ. ಆಗ ನಿರ್ಮಲಾ, ಏಯ್ ಭಾರ್ಗವಿ, ತಪ್ಪನ್ನು ತಡೆಯೋದು, ತಪ್ಪು ಮಾಡಿದವರನ್ನು ಹಿಡಿಯೋದು ಅಂದರೆ ಹೀಗೆ ಸುಮ್ಮನೆ ಕೇಸು ಕೋರ್ಟು ಅಂತ ಓಡಾಡ್ತಿರೋದಲ್ಲ. ಅವರ ಅಪ್ಪ ಅಮ್ಮ ಅವಳನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನೋಡು. ನಿಮ್ಮ ಅಪ್ಪ ಅಮ್ಮನೂ ಇದ್ದಾರೆ, ಸಿಕ್ಕದ ಅವ್ರ ಮೇಲೆ ಕೇಸ್ ಹಾಕು, ಜೀವ ತೆಗಿ ಅಂತ ಹೇಳ್ಕೊಟ್ಟಿದ್ದಾರೆ ಅಲ್ವಾ ಅಂತಾರೆ ನಿರ್ಮಲಾ. ಆಗ ಬೃಂದಾ ಅತ್ತೆ ಅಂತಾಳೆ, ಸಾರಿ, ನಾನು ಬರೀ ಅವಳ ವಿಷಯದಲ್ಲಿ ಮಾತ್ರ ಹೇಳಿದ್ದು, ನಿನ್ನನ್ನು ತುಂಬ ಚೆನ್ನಾಗಿ ಬೆಟರ್ ಆಗಿ ಬೆಳೆಸಿದ್ದಾರೆ ಅಂತಾರೆ ನಿರ್ಮಲಾ. ನೋಡಿದ್ಯಾ ಭಾರ್ಗವಿ, ಅದೇನೋ ಸಮಾಜದ ಬಗ್ಗೆ ಕನ್ಸರ್ನ್ ಇರೋದು ನಿನಗೆ ಒಬ್ಳಿಗೆ ಅನ್ನೋ ಥರ ಹಾರಾಡ್ತಿದ್ಯಲ್ಲ, ನಿನ್ನ ಬದಲು ಬೇರೆಯವರು ಇದ್ದಾರೆ ನೋಡು. ಆ ಹುಡುಗಿ ತಪ್ಪು ನಡೆಯೋ ಮುಂಚೆನೇ ಮಗುನ ಕಾಪಾಡಿದಾಳೆ, ಆದರೆ ಎಲ್ಲೂ ತನ್ನ ಮುಖನ ತೋರಿಸ್ಕೊಂಡಿಲ್ಲ, ಹೆಸರನ್ನು ಹೇಳ್ಕೊಂಡಿಲ್ಲ. ಈ ಸೂಪರ್ ಮ್ಯಾನ್ ತರಹ ಇವಳು ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದ್ದಾಳೆ ಕಾಳಿ ಅಂತ. ನೀನು ಇದೆಯಾ, ಸ್ವಂತ ಮಾವನ್ನೇ ಸೋಲಿಸಿ ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ಥರ ಬೀಗ್ತಿದ್ಯಲ್ಲ. ಆ್ಯಕ್ಚುಲಿ ಏನು ಗೊತ್ತಾ ಭಾರ್ಗವಿ, ನಿನಗೆ ಲಾಯರ್ ಕೆಲಸಕ್ಕಿಂತ ಈ ಕೆಲಸನೇ ಸೂಟ್ ಆಗುತ್ತೆ ಅಂತಾಳೆ ಬೃಂದಾ. ಸಾಕು ಸುಮ್ಮನಿರಿ ನೀವಿಬ್ಬರು, ಭಾರ್ಗವಿನ ಎಲ್ಲದಕ್ಕೂ ಹೋಲಿಕೆ ಮಾಡಬೇಡಿ. ಪಾಪ ಭಾರ್ಗವಿ ಏನು ತಪ್ಪು ಮಾಡಿದ್ದಾಳೆ? ಲಾಯರ್ ಕೆಲಸ ಬಿಟ್ಟು ತನ್ನ ಪಾಡಿಗೆ ತಾನಿದ್ದಾಳೆ. ಈಗಲೂ ನೀವಿಬ್ಬರು ಯಾಕೆ ಟೀಕೆ ಮಾಡ್ತೀರಾ? ನಿಮಗೆ ಅವಳು ಒಳ್ಳೆತನ ನೋಡಿ ಹೊಟ್ಟೆ ಉರಿಯಲ್ವಾ? ಅದೇನು ನೀವು ಹೀಗೆ ಹೊರಗೆ ಹಾಕ್ತಿರಲ್ವಾ? ಕಾಲ ಸರಿಯಾಗಿದ್ದಿದ್ರೆ ಭಾರ್ಗವಿನೂ ಕಾಳಿ ತರಹ ಹೋರಾಡ್ತಿದ್ಲು, ನೀವೇ ಕೈ ಕಟ್ಟಾಕಿ ಈಗ ನೀವೇ ಆಡ್ಕೋತಿದ್ದೀರಾ ಅಂತಾರೆ ಶಕುಂತಲಾ. ಬಿಡಿ ಅಜ್ಜಿ, ನಮ್ಮನೇಲಿ ಸುಮ್ಮನೆ ಯಾಕೆ ಜಗಳ? ಅತ್ತೆ, ತಿಂಡಿಗೆ ಚಿತ್ರಾನ್ನ ಮಾಡ್ಲಾ ಪುಳಿಯೋಗರೆ ಮಾಡ್ಲಾ ಅಂತಾಳೆ ಭಾರ್ಗವಿ. ನಿನಗೇನು ಬೇಕೋ ಅದನ್ನು ಮಾಡು ಅಂತಾರೆ ನಿರ್ಮಲಾ. ಬೃಂದಾ, ಇವಳನ್ನು ಈ ರೀತಿಲಿ ನೋಡೋದಕ್ಕೆ ಸಖತ್ ಮಜಾ ಬರ್ತಿದೆ ಅಲ್ವಾ ಅಂತ ನಗ್ತಾರೆ ನಿರ್ಮಲಾ. ಈಚೆ ಅರ್ಜುನ್ ರೂಮಲ್ಲಿ ಮಲಗಿರ್ತಾನೆ. ಎಚ್ಚರಾದಾಗ ಭಾರ್ಗವಿ ಪಕ್ಕದಲ್ಲಿರಲ್ಲ. ಎದ್ದು ಕೂತ್ಕೊಂಡು ಭಾರ್ಗವಿ ಅಂತ ಕರೀತಾ ಬರುವಾಗ ಭಾರ್ಗವಿ ಎದುರುಗಡೆ ಬಂದು ಕಾಫಿ ತಗೊಳ್ಳಿ ಅಂತ ಕೊಡ್ತಾಳೆ. ನೀವು ಪಕ್ಕದಲ್ಲಿ ಇಲ್ಲದೇ ಇರೋದನ್ನು ನೋಡಿ ಎಷ್ಟು ಗಾಬರಿಯಾಗಿತ್ತು ಗೊತ್ತಾ? ಅದು ಅಲ್ಲದೆ ಯಾರೋ ಒಂದಿಷ್ಟು ಜನ ರೌಡಿಗಳು ನಿಮಗೆ ತೊಂದರೆ ಕೊಡ್ತಿರೋ ಥರ ಕನಸು ಬೇರೆ ಬಂತು ಅಂತಾನೆ ಅರ್ಜುನ್. ನೀವು ನನ್ನ ಜೊತೆ ಇರುವಾಗ ನನ್ನ ಯಾರು ಏನೂ ಮಾಡೋಕ್ಕಾಗಲ್ಲ, ನಾನು ಸೇಫ್ ಆಗಿರ್ತೀನಿ ಅಂತಾಳೆ ಭಾರ್ಗವಿ. ಆದರೂ ನಿಮ್ಮಲ್ಲಿ ಏನೋ ಚೇಂಜಸ್ ಕಾಣ್ತಿದೆ ಭಾರ್ಗವಿ. ನಿನ್ನೆ ಸಂಜೆ ನೋಡಿದರೆ ಅಷ್ಟು ಗಂಭೀರವಾಗಿದ್ರಿ, ಆದರೆ ಇವತ್ತು ನೋಡಿದರೆ ಬೆಳಿಗ್ಗೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬೆಡ್ ಕಾಫಿ ಜೊತೆ ಬಂದಿದ್ದೀರಾ, ಏನು ವಿಷಯ ಅಂತಾನೆ ಅರ್ಜುನ್. ಮನಸ್ಸು ಸ್ವಲ್ಪ ಹಗುರಾಗಿದೆ ಅಂತಾಳೆ ಭಾರ್ಗವಿ. ಅಂದರೆ ಆಶ್ರಮ ನಿಮಗೆ ಇಷ್ಟ ಆಗ್ತಿದೆಯಾ, ಅದರಿಂದನೇ ನಿಮಗೆ ಈ ಚೇಂಜಸ್ ಕಾಣ್ತಿದೆ ಅಲ್ವಾ ಅಂತಾನೆ ಅರ್ಜುನ್. ಹೌದು, ಆ ಆಶ್ರಮದಿಂದ ಕೆಲವು ವಿಷಯಗಳು ಗೊತ್ತಾಗ್ತಿದೆ ಅಂತ ಭಾರ್ಗವಿ ಹೇಳುವಾಗ ಅವಳ ಕೈಯಲ್ಲಿ ಆಗಿರೋ ಗಾಯನ ನೋಡಿ ಅರ್ಜುನ್, ಭಾರ್ಗವಿ ಇದೇನಿದು ಇಷ್ಟೊಂದು ದೊಡ್ಡ ಗಾಯ ಅಂತಾನೆ. ಹಾಂ, ಅದು ಆಶ್ರಮದ ಗಾರ್ಡನಲ್ಲಿ ಕೆಲಸ ಮಾಡಬೇಕಾದ್ರೆ ಆಗಿದ್ದು ಅಂತಾಳೆ ಭಾರ್ಗವಿ. ಇದ್ಯಾಕೋ ಗಾರ್ಡನಲ್ಲಿ ಆಗಿರೋ ಗಾಯದ ಥರ ಇಲ್ವಲ್ಲ, ಯಾರಿಗೂ ಒದೆ ಬೀಳೋ ಆ ಗಾಯದ ಥರ ಇದೆ. ಇಷ್ಟು ದೊಡ್ಡ ಗಾಯ ಅಲ್ಲ ಭಾರ್ಗವಿ, ನೋಡ್ಕೊಂಡು ಮಾಡೋದಲ್ವಾ ಅಂತಾನೆ ಅರ್ಜುನ್. ಪಾರ್ಥ, ಕಾಫಿ ಆರೋಗ್ತಿದೆ ಕುಡಿ ಅಂತ ಭಾರ್ಗವಿ ಕೊಡ್ತಾಳೆ. ಇದೇನು ಭಾರ್ಗವಿ, ನೀವು ಸಕ್ಕರೆ ಹಾಕೋದನ್ನೇ ಮರ್ತಿದ್ದೀರಾ ಅಂತಾನೆ ಅರ್ಜುನ್. ಇಲ್ವಲ್ಲ, ನಾನು ಹಾಕಿದ್ದೆ ಕುಡೀಲಿ ಅಂತ ಭಾರ್ಗವಿ ಕುಡ್ದು ಸರಿಯಾಗೇ ಇದೆಯಲ್ಲ ಅಂತಾಳೆ. ಹೌದಾ, ಕುಡಿ ನೋಡ್ತೀನಿ ಅಂತ ಅರ್ಜುನ್ ಕುಡ್ದು ಹ್ಞೂ ಇವಾಗ ಸರಿ ಆಯಿತು ನೋಡಿ ಅಂತಾನೆ. ಈಚೆ ಶಕ್ತಿ ಟೆನ್ಷನಲ್ಲಿ ಎದೆನೋ ಹಿಡ್ಕೊಂಡು ಅಲ್ಲೇ ಕೂರ್ತಾನೆ. ಆಗ ವಿಕ್ಕಿ, ಡ್ಯಾಡಿ ಏನಾಯಿತು, ಎದೆ ನೋವ್ತಿದ್ಯಾ, ನಡೀರಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತಾನೆ. ಇಂಥ ಅವಳು ನಮ್ಮನ್ನು ನರಳಿಸಿ ಸಾಯೋದಕ್ಕಿಂತ ಒಂದೇ ಸಲ ಶಿವನ ಪಾದ ಸೇರೋದು ಒಳ್ಳೆಯದು ಅಂತಾನೆ ಶಕ್ತಿ. ಇವಾಗ ಏನಾಯಿತು ಅಂತಾನೆ ವಿಕ್ಕಿ. ನಾವು ಕಳಿಸಿದ ಹುಡುಗಿ ಗಂಗಾ ಹತ್ರ ಹೋಗಿ ಸೇರಿಲ್ವಂತೆ ಅಂತಾರೆ ಶಕ್ತಿ. ಏನು ಹೇಳ್ತಿದ್ದೀರಾ, ಹುಡುಗರನ್ನ ಕಳಿಸಿದ್ದೀವಲ್ವಾ ಅಂತಾನೆ ವಿಕ್ಕಿ. ಮಧ್ಯದಲ್ಲಿ ಯಾರೋ ಅಟ್ಯಾಕ್ ಮಾಡಿ ನಮ್ಮ ಹುಡುಗರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಂತಾರೆ ಶಕ್ತಿ. ಆಗ ಶಕ್ತಿಗೆ ಕಾಲ್ ಬರುತ್ತೆ. ಅವಳು ನನ್ನ ಶಿವನ ಪಾದಕ್ಕೆ ಸೇರೋದು ಗ್ಯಾರಂಟಿ ಅಂತ ಕಾಲ್ ರಿಸೀವ್ ಮಾಡಿ, ಹಲೋ ಗಂಗಾ ಅಂತಾರೆ. ಹುಡುಗಿ ಇನ್ನೂ ಸಿಕ್ಕಿಲ್ಲ, ಅಂಗಾಂಗ ತಲುಪಿಲ್ಲ. ಯಾಕೆ, ನಿಮ್ಮನೆಯವ್ರ ಅಂಗಾಂಗ ತಗೊಂಡು ಹೋಗ್ಲಾ ಅಂತಾಳೆ ಗಂಗಾ. ಇವೆಲ್ಲ ಹೇಗಾಯಿತು ಅಂತ ದೇವರಾಣೆಗೂ ನನಗೆ ಗೊತ್ತಿಲ್ಲ. ಗೊತ್ತಿರೋ ಕೆಲಸ ಯಾವತ್ತೂ ಕೈ ತಪ್ಪದೆ ಇರೋ ಥರ ನಾನು ಮಾಡಿದ್ದೀನಿ ಅಲ್ವಾ, ಅದು ನಿನಗೆ ಗೊತ್ತು. ಇಷ್ಟು ವರ್ಷ ನಿನ್ನ ಜೊತೆ ಕೆಲಸ ಮಾಡಿದ್ದೀನಿ ತಾನೆ, ನಿನ್ಗೆ ಗೊತ್ತು ತಾನೆ. ಎಷ್ಟು ಜನ ಬಂದರೋ ಏನೋ, ಬಿರುಗಾಳಿ ತರಹ ಬಂದು ಧೂಳೆಪ್ಸಿ ಹೋದ್ರಂತೆ ಅಂತಾರೆ ಶಕ್ತಿ. ಎಷ್ಟೋ ಜನ ಅಲ್ಲ, ಬಂದಿದ್ದು ಒಂದೇ ಒಂದು ವ್ಯಕ್ತಿ. ಯಾವತ್ತೂ ಆಚೆ ಹೋಗದೆ ಇರೋ ವಿಷಯ ಈ ಸಲ ಹೆಂಗೆ ಹೋಯಿತು? ಯಾಕೆ, ನಿನ್ನ ಮಗನಿಗೆ ದಂಧೆ
ತಂದೆ ಬಗ್ಗೆ ನೀನು ಸರಿಯಾಗಿ ಹೇಳಿಕೊಟ್ಟಿಲ್ವಾ ಅಂತಾಳೆ ಗಂಗಾ. ಇದರಲ್ಲಿ ಅವನದ್ದೇನು ತಪ್ಪಿಲ್ಲ ಗಂಗಾ, ಇದು ಯಾರು ಬೇರೆಯವ್ರು ಮಾಡಿರೋದು, ಅದು ಯಾರು ಅಂತ ನಾನು ಕಂಡುಹಿಡಿತೀನಿ ಅಂತಾರೆ ಶಕ್ತಿ. ಆದಷ್ಟು ಬೇಗ ಇದನ್ನು ಪತ್ತೆ ಹಚ್ಚು, ಇದು ಯಾರೇ ಮಾಡಿದ್ರು ಅವ್ರ ಸಾವು ನನ್ನ ಕೈನಲ್ಲಿದೆ. ಮಧ್ಯದಲ್ಲಿ ನೀನೇನಾದರೂ ಡಬಲ್ ಗೇಮ್ ಮಾಡಿದರೆ ನಿನ್ನ ಇಡೀ ಕುಟುಂಬನೇ ಸುಟ್ಟು ಹಾಕ್ಬಿಡ್ತೀನಿ, ಹುಷಾರ್ ಅಂತ ಗಂಗಾ ಕಾಲ್ ಕಟ್ ಮಾಡ್ತಾಳೆ. ಏನಂತೆ ಡ್ಯಾಡ್ ಅಂತಾನೆ ವಿಕ್ಕಿ. ನಾವು ಮಾಡದೇ ಇರೋ ತಪ್ಪಿಗೆ ನಮ್ಮ ತಲೆ ಹೋಗೋ ಪರಿಸ್ಥಿತಿ ಬಂದಿದೆ ವಿಕ್ಕಿ, ಇದನ್ನು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ನೀನು ಮೊದಲು ಆ ಸ್ಟೇಷನಲ್ಲಿರೋರು ಯಾರ ಹೆಸರನ್ನು ಹೇಳದೇ ಇರೋ ಹಾಗೆ ನೋಡ್ಕೊ. ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಾನು ನೋಡ್ಕೋತೀನಿ. ಏನು ಕೆಲಸ ಮಾಡಿದನೋ ನನಗೆ ಗೊತ್ತಿಲ್ಲ, ಅವ್ನು ಸಿಕ್ಕಿದಾಗ ಅಂತಿಂಥ ಸಾವು ಬರಲ್ಲ, ದೇಹದ ಗುರುತು ಸಿಗಬಾರ್ದು, ಹಾಗೆ ಮಾಡ್ತೀನಿ ಅಂತಾರೆ ಶಕ್ತಿ. ಈಚೆ ಭಾರ್ಗವಿ ರೂಮಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಸೀರೆ ಒಳಗಡೆ ಇರೋ ಡೈರಿನ ತೆಗೆದು ಅದನ್ನು ಓಪನ್ ಮಾಡ್ತಾಳೆ. ಸತ್ಯಮೇವ ಜಯತೆ ಅಂತ ಮೊದಲನೇ ಪೇಜಲ್ಲಿ ಬರೆದಿರುತ್ತೆ. ಇದನ್ನೆಲ್ಲ ನಿನಗೋಸ್ಕರನೇ ಅಪ್ಪ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ ಭಾರ್ಗವಿ ರೋಡಲ್ಲೇ ನಡ್ಕೊಂಡು ಬರ್ತಿರ್ತಾಳೆ. ಆಗ ಗೌತಮಿ ಕಾರಿಂದ ಇಳಿದು ಭಾರ್ಗವಿ ಹತ್ರ ಬರ್ತಾಳೆ. ಮೇಡಮ್ ನೀವು ಅಂತಾಳೆ ಭಾರ್ಗವಿ. ನೀವು ನನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ರವೀಂದ್ರ ಭಟ್ಕಳ್ಗೆ ಹೀಗಾಗಬಾರ್ದಿತ್ತು ಅಂತಾಳೆ ಗೌತಮಿ. ಅಪ್ಪ ಹೋದ್ಮೇಲೆ ನನ್ನ ಜೀವನನ ನೋಡೋ ರೀತಿನೇ ಬದಲಾಗಿದೆ. ರೆಕ್ಕೆ ಬಲಿದೇ ಇರೋ ಹಕ್ಕಿಗೆ ಹಾರೋ ಅನಿವಾರ್ಯತೆ ಬಂದಾಗ ಆಗುತ್ತಲ್ಲ, ಹಾಗಾಗಿದೆ ಅಂತಾಳೆ ಭಾರ್ಗವಿ. ನಿನಗೆ ಅಪ್ಪನ ಕಂಡ್ರೆ ಎಷ್ಟಿಷ್ಟ, ಅಪ್ಪಂಗೆ ನಿನ್ನ ಕಂಡ್ರೆ ಎಷ್ಟು ಪ್ರೀತಿ ಅಂತ ನನಗೆ ಗೊತ್ತು ಭಾರ್ಗವಿ. ನಾನೀಗ ಒಂದು ಕೇಸ್ ಬಗ್ಗೆ ನಿನ್ನ ಹತ್ರ ಮಾತಾಡೋಕೆ ಬಂದಿದ್ದೀನಿ. ನೀನು ಒಂದು ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಬೇಕು ಅಂತಾಳೆ ಗೌತಮಿ. ಅರ್ಥ ಆಗಲಿಲ್ಲ ಅಂತಾಳೆ ಭಾರ್ಗವಿ. ಅಂದರೆ ನೀನು ಒಂದು ಮುಖ್ಯವಾದ ಕೇಸ್ ಬಗ್ಗೆ ಗಮನ ಹರಿಸಬೇಕು ಅಂತಾಳೆ ಗೌತಮಿ. ಸಾರಿ ಅಮ್ಮ, ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ನಾನು ಲಾ ಪ್ರಾಕ್ಟೀಸ್ ಮಾಡ್ತಿಲ್ಲ. ನನ್ನಿಂದ ನಮ್ಮ ಅಪ್ಪನ ಪ್ರಾಣ ಹೋಯಿತು. ಇನ್ನೂ ಈ ಕೆಲಸ ಮಾಡಲ್ಲ ಅಂತ ನಾನು ಅಮ್ಮನ ಹತ್ರ ಆಣೆ ಮಾಡಿದ್ದೀನಿ. ಅಮ್ಮ ಮತ್ತೆ ಹೇಳುವವರೆಗೂ ನಾನು ಮತ್ತೆ ಯಾವ ಕೇಸನ್ನು ತಗೊಳ್ಳಲ್ಲ ಅಂತಾಳೆ ಭಾರ್ಗವಿ. ರವೀಂದ್ರ ಭಟ್ಕಳ್ ಮಗಳು ನೀನು, ಕಣ್ಮುಂದೆ ಅನ್ಯಾಯ ನಡೀತಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀಯಾ ಅಂತಾರೆ ಗೌತಮಿ. ಆ ಅನಿವಾರ್ಯತೆ ಸೃಷ್ಟಿ ಆಯ್ತಲ್ಲಮ್ಮ, ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ನಮ್ಮ ಅಪ್ಪಂಗೆ ಇವತ್ತು ಮೋಸಗಾರ ಅನ್ನೋ ಪಟ್ಟ ಸಿಕ್ಕಿದೆ. ಅದನ್ನೇ ನನ್ನ ಕೈಲಿ ಇನ್ನೂ ಸರಿ ಮಾಡೋಕ್ಕಾಗ್ತಿಲ್ಲ. ಇನ್ನು ಇಂಥ ಕೇಸ್ ಎಲ್ಲಿ ಅಮ್ಮ ಅಂತಾಳೆ ಭಾರ್ಗವಿ. ಅಂಥ ಒಳ್ಳೆ ವ್ಯಕ್ತಿ ನಿನ್ನ ಯಾಕೆ ಈ ರೀತಿ ಬೆಳೆಸಿದ್ರು ಅಂತ ಗೊತ್ತಾ ನಿನಗೆ? ಈ ರೀತಿ ಕೈ ಕೊಟ್ಕೊಂಡು ನಿಂತ್ಕೊಳ್ಳೋಕ್ಕಲ್ಲ, ತಲೆ ಎತ್ತಿ ಸಮಾಜದಲ್ಲಿ ಆಗ್ತಿರೋ ಅನ್ಯಾಯನ ತಡೆಯೋಕೆ ಅಂತಾಳೆ ಗೌತಮಿ. ಈಚೆ ವಿಕ್ಕಿ, ಅದು ಹೇಗೆ ಪ್ಲ್ಯಾನ್ ಉಲ್ಟಾ ಹೊಡೆಯೋಕ್ಕೆ ಸಾಧ್ಯ ಡ್ಯಾಡ್? ಆ ರವೀಂದ್ರ ಸತ್ತಾಗಲೇ ಕೇಸ್ ಮುಚ್ಚೋಯ್ತು ಅಂದ್ಕೊಂಡೆ, ಈಗ ನೋಡಿದರೆ ಯಾರ್ಯಾರು ಹುಡ್ಕೋತಿದ್ದಾರೆ. ಒಂದು ವೇಳೆ ರವೀಂದ್ರ ಸಾಯೋಕ್ಕೂ ಮುಂಚೆನೇ ಭಾರ್ಗವಿಗೆ ಈ ಕೇಸ್ ಬಗ್ಗೆ ಏನಾದರೂ ಹೇಳಿರ್ಬೋದಾ ಅಂತಾನೆ ವಿಕ್ಕಿ. ಅವಳಿಗೇನಾದರೂ ಗೊತ್ತಾಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆಲ್ಲ ನಾವು ಕಂಬಿ ಎಣಿಸ್ತಿದ್ವಿ. ದಯವಿಟ್ಟು ಅವಳ ಹೆಸರು ಎತ್ತಿ ಮತ್ತಷ್ಟು ಟೆನ್ಷನ್ ಕೊಡಬೇಡ ಅಂತಾರೆ ಶಕ್ತಿ. ವಿಷಯ ನಮ್ಮನ್ನೇ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಿದೆ ಅಂತಿದ್ದೀರಾ, ಅವ್ರು ಯಾಕೆ ನಮ್ಮ ಹೆಸರು ಹೇಳಲಿಲ್ಲ ಅಂತಾನೆ ವಿಕ್ಕಿ. ಅದೇ ನನಗೂ ಗೊತ್ತಾಗ್ತಿಲ್ಲ ಮಗನೇ, ಇಷ್ಟು ವರ್ಷ ಸೇಫ್ ಆಗಿದ್ದ ಇನ್ಫಾರ್ಮೇಷನ್ ಇವಾಗ ಹೇಗೆ ಆಚೆ ಹೋಗುತ್ತೆ? ರವೀಂದ್ರನೇ ಯಾರಿಗೂ ಹೇಳಿದಾನೆ ಅನಿಸುತ್ತೆ. ಈ ವಿಷಯ ಯಾರಿಗೆ ಹೇಳಿದಾನೆ ಅನ್ನೋದನ್ನು ನಾವು ತಿಳ್ಕೋಬೇಕು ವಿಕ್ಕಿ ಅಂತಾರೆ ಶಕ್ತಿ. ನನ್ನ ಪಾಡಿಗೆ ನಾನು ಹೇಗೋ ಆರಾಮಾಗಿದ್ದೆ, ಬೇಡ ಅಂದರೂ ಕೇಳಿದೆ, ಈ ಹಾಳಾದ ಕೆಲಸಕ್ಕೆ ಸೇರಿಸಿದಿರ, ಈಗ ನನ್ನ ತಲೆ ಮೇಲೆ ಕತ್ತಿ ತೂಗಾಡ್ತಿದೆ. ಬೇಕಿತ್ತ ಡ್ಯಾಡ್ ಅಂತಾನೆ ವಿಕ್ಕಿ. ಡ್ಯಾಡಿ, ನನಗೆ ನಿಮ್ಮ ಜೀವ ಪದವಿ ಎರಡೂ ಮುಖ್ಯ, ಅದಕ್ಕಾದರೂ ಆ ಕಾಳಿನ ಹುಡುಕಿ ಹೇಳ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಂತಾನೆ ವಿಕ್ಕಿ. ಈಚೆ ಭಾರ್ಗವಿ, ಇಲ್ಲಿ ನೋಡಿ ಮೇಡಮ್, ನನಗೆ ಯಾವ ಕೇಸ್ ಬಗ್ಗೆನೂ ಯೋಚನೆ ಮಾಡೋ ಅಷ್ಟು ಶಕ್ತಿ ಇಲ್ಲ. ನಾನು ಬಗೆಹರಿಸ್ಬೇಕಾದ ಸಮಸ್ಯೆಗಳೇ ಸಾಕಷ್ಟಿದೆ, ಅದ್ರ ಬಗ್ಗೆ ಹರಿದ್ರೆ ಸಾಕು ಅಂತಾಳೆ ಭಾರ್ಗವಿ. ಆಗ್ತಾ ಇರೋ ಅನ್ಯಾಯನೆಲ್ಲ ನೋಡಿಕೊಂಡು ಸುಮ್ಮನೆ ಇರ್ತೀನಿ ಅಂತಿದ್ಯಲ್ಲ, ಮತ್ತೆ ನಿಮ್ಮ ಅಪ್ಪನ ಹೆಸರಿಗೆ ಅಂಟಿರೋ ಕಳಂಕನ ಹೇಗೆ ದೂರ ಮಾಡ್ತೀಯಾ ಅಂತಾರೆ ಗೌತಮಿ. ಗೊತ್ತಿಲ್ಲ, ನಾನು ಅದೇ ದಾರಿ ಹುಡುಕಾಟದಲ್ಲಿದ್ದೀನಿ ಅಂತಾಳೆ ಭಾರ್ಗವಿ. ನಿನ್ನ ಕೈಲಿ ಆಗೋದಿಲ್ಲ ಬಿಡು. ರವೀಂದ್ರ ಭಟ್ಕಳ್ ಮೋಸಗಾರ, ಲಂಚಕೋರ ಅನ್ನೋ ಹೆಸರು ನ್ಯೂಸ್ ಆಗಿ ಉಳಿಯುತ್ತೆ, ಅದನ್ನೇ ನಿಜ ಅಂತ ಎಲ್ಲರೂ ನಗ್ತಾರೆ. ಕೊನೆಯಲ್ಲಿ ನಾನು ನೀನು ಅದನ್ನೇ ನಂಬ್ಕೊಂಡು ಸುಮ್ಮನಿರ್ಬೇಕಾಗುತ್ತೆ ಅಲ್ವಾ ಅಂತಾಳೆ ಗೌತಮಿ. ಸಾಕು ಮೇಡಮ್, ನಮ್ಮ ಅಪ್ಪ ಮೋಸಗಾರ ಅಲ್ಲ, ಅವ್ರ ಬಗ್ಗೆ ನಿಮ್ಗೇನು ಗೊತ್ತು ಅಂತಾಳೆ ಭಾರ್ಗವಿ. ಅವ್ರ ಬಗ್ಗೆ ನಿನ್ಗೇನು ಗೊತ್ತು? ಸರಿ, ನಿಮ್ಮ ಅಪ್ಪ ಹೇಗೆ ಸತ್ರು ಅಂತಾಳೆ ಗೌತಮಿ. ಕಾರ್ ಆಕ್ಸಿಡೆಂಟಲ್ಲಿ ಅಂತಾಳೆ ಭಾರ್ಗವಿ. ಯಾಕೆ ಸತ್ರು, ಯಾರಿಂದ ಸತ್ರು? ನಿಮ್ಮ ಅಪ್ಪ ಸತ್ತಿದ್ದು ಆಕ್ಸಿಡೆಂಟಿಂದ ಅಲ್ಲ, ಪ್ಲ್ಯಾನ್ ಮಾಡಿ ಮಾಡಿಸಿರೋ ಕೊಲೆ. ಪ್ರತಿದಿನ ಪ್ರತಿ ಬೀದಿಲಿ 5 ರಿಂದ 6 ಹೆಣ್ಮಕ್ಳು ಕಿಡ್ನಾಪ್ ಆಗ್ತಾ ಇದ್ದಾರೆ. ಅಂದರೆ ವರ್ಷಕ್ಕೆ 2.5 ರಿಂದ 3 ಸಾವಿರ ಹೆಣ್ಮಕ್ಳು ಕಿಡ್ನಾಪ್ ಆಗ್ತಿದ್ದಾರೆ. ಹಾಗಿದ್ರೆ ಇಡೀ ದೇಶದಲ್ಲಿ ಅದೆಷ್ಟು ಹೆಣ್ಮಕ್ಳು ಕಿಡ್ನಾಪ್ ಆಗ್ತಿರ್ಬೋದು ಲೆಕ್ಕ ಹಾಕು. ಅನಾಥ ಮಕ್ಕಳು, ಬಡವರ ಮನೆ ಹೆಣ್ಮಕ್ಳು, ಹಿಂದೆ ಮುಂದೆ ಯಾರೂ ಇಲ್ಲದೆ ಇರೋರನ್ನು ಆಯ್ಕೆ ಮಾಡಿ ತುಂಬ ಸಿಸ್ಟಮೆಟಿಕ್ ಪ್ಲ್ಯಾನ್ ಮಾಡಿ ಕಿಡ್ನಾಪ್ ಮಾಡ್ತಿದ್ದಾರೆ. ಅಂಥ ಮಕ್ಕಳನ್ನು ಕರ್ಕೊಂಡೋಗಿ ಆರ್ಗನ್ ಟ್ರೇಡ್, ಪ್ರಾಸ್ಟಿಟ್ಯೂಟ್, ಇನ್ನೂ ನಾನಾ ಥರದ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಈ ಜಾಲದ ಬಗ್ಗೆ ಒಬ್ಬ ವ್ಯಕ್ತಿ ತುಂಬಾನೇ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ರು ಅಂತಾಳೆ ಗೌತಮಿ. ಯಾರಮ್ಮ ಅಂತಾಳೆ ಭಾರ್ಗವಿ. ರವೀಂದ್ರ ಭಟ್ಕಳ್ ಅಂತಾಳೆ ಗೌತಮಿ. ಅಪ್ಪನ ಅಂತ ಶಾಕ್ನಿಂದ ಭಾರ್ಗವಿ ಕೇಳ್ತಾಳೆ. ಈಚೆ ಪೊಲೀಸು ಕಾಪಾಡಿದ ಹುಡುಗಿ ಹತ್ರ, ಅವತ್ತು ನಿನ್ನ ಕಾಪಾಡಿದ್ರಲ್ಲ, ಅವ್ರ ಮುಖ ನೆನಪಿದ್ಯಾ ನಿನಗೆ ಅಂತಾರೆ. ಹಾಂ ನೆನಪಿದೆ ಸರ್ ಅಂತಾಳೆ ಹುಡುಗಿ. ಆಗ ಶಾಕ್ನಿಂದ ಭಾರ್ಗವಿ ಆ ಹುಡುಗಿನೇ ನೋಡ್ತಿರ್ತಾಳೆ. ನೀನು ನೆನಪಾದವ್ರೆ
ಹೇಳ್ತಾ ಹೋಗು, ಇವ್ರವ್ರ ಚಿತ್ರನ ಬಿಡಿಸ್ತಾ ಹೋಗ್ತಾರೆ ಅಂತಾರೆ ಇನ್ಸ್ಪೆಕ್ಟರ್. ಆಗ ಒಬ್ಬರು ಚಿತ್ರ ಬಿಡಿಸೋಕೆ ರೆಡಿಯಾಗಿರ್ತಾರೆ. ದೇವ್ರ ಧ್ವಜ ಇರುತ್ತಲ್ವ, ಆ ಥರ ಕೆಂಪು ಬಟ್ಟೆಯನ್ನು ಮುಖಕ್ಕೆ ಕಟ್ಕೊಂಡಿದ್ರು. ಸೇಮ್ ಕಾಳಿ ದೇವಸ್ಥಾನದಲ್ಲಿರೋ ಕಾಳಿ ದೇವ್ರ ಕಣ್ ತರಹ ಹೊಳಿತಾ ಇತ್ತು. ಬೆಂಕಿ ಉಗುಳೋ ಜ್ವಾಲಾಮುಖಿ ಇರುತ್ತಲ್ಲ, ಹಾಗೆ ಕುದೀತಾ ಇತ್ತು. ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅಂತಿದೆ ಸರ್ ಅಂತಾಳೆ ಆ ಹುಡುಗಿ. ಆಗ ಅವನು ಭಾರ್ಗವಿ ಸ್ಕೆಚ್ನ ಬಿಡಿಸ್ತಾನೆ. ಅರ್ಜುನ್ ಬಂದು ಅದನ್ನು ನೋಡಿ ಶಾಕ್ ಆಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.